ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಶ್ರೀರಾಮನವಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಇತಿಹಾಸ ಪ್ರಸಿದ್ಧ ಶ್ರೀರಾಮ ಅಭ್ಯುದಯ ರಾಮ ಮಂದಿರದಲ್ಲಿ ರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಳಗಿನಿಂದಲೇ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುತ್ತಿದ್ದಾರೆ. ರಾಮನವಮಿ ಅಂಗವಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿ ಪ್ರಸಾದಗಳನ್ನು ವಿತರಿಸಲಾಗುತ್ತಿದೆ. ದೇವಸ್ಥಾನದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀರಾಮ್, ಕೊರೋನಾ ಸಾಂಕ್ರಾಮಿಕ ಇಳಿಕೆಯಾದ ಹಿನ್ನೆಲೆಯಲ್ಲಿ ಈ ಬಾರಿ ಎಲ್ಲಾ ಧರ್ಮದವರು ಸಹಬಾಳ್ವೆಯಿಂದ ಜೀವನ ನಡೆಸುವಂತೆ ಪೂಜೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ನಡೆಯುತ್ತದೆ. ಸಂಗೀತೋತ್ಸವ ಮಾತ್ರ ಕಳೆದ 6 ವರ್ಷದಿಂದ ಇಲ್ಲೇ ಹತ್ತಿರದಲ್ಲಿರತಕ್ಕಂಥ ಆಲಮ್ಮನವರ ಛತ್ರದಲ್ಲಿ ಏರ್ಪಾಟು ಮಾಡಿರುತ್ತೇವೆ. ಅಲ್ಲಿ ವಿಶಾಲವಾದ ಪೆಂಡಾಲ್ನಲ್ಲಿ ಎಲ್ಲ ಸಂಗೀತ ಕಾರ್ಯಕ್ರಮಗಳು 10 ದಿನಗಳ ಕಾಲ ನಡೆಯುತ್ತದೆ. ನಂತರ ರಾಮ ಮಂದಿರದಲ್ಲಿ ಹನುಮಂತೋತ್ಸವ, ಶಯನೋತ್ಸವ, ಬಳಿಗುಡಿ ಉತ್ಸವ ಹಾಗೂ ಶಂಕರ ಜಯಂತಿ, ಅಲ್ಲಿಗೆ ಈ ವರ್ಷದ ರಾಮೋತ್ಸವ ಕಾರ್ಯಕ್ರಮಗಳು 6ನೇ ತಾರೀಕು ಮೇ ಅಂದು ಸಂಪೂರ್ಣಗೊಳ್ಳುತ್ತದೆ.